ಅಲ್ಲೇ ಹಾಕ್ರಿ ರೈತರು ಫೋಟೋ ಕೂಡ ಹಾಕ್ರಿ ಮುಂದೆ ಬರೀ ನೀವೇ ಹಾಕ್ರಿ ಆಯ್ರ ಬೇರೆದವ್ರಿಗೆ ಮಾಡಿದ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ಒಕ್ಕ ವಿರುದ್ಧ ಅಖಂಡ ಕರ್ನಾಟಕ ರೈತ ಸಂಘ ಹೋರಾಟ ಮಾಡಿದ್ದಕ್ಕೆ ತೊಲಗಿತು 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 ಆದ್ರೆ ರಾಯರ ಪೇಟೆ ಭಾರಿ ಗಟ್ಟಿದು ಈಗ ಅಂಗಡಿ ಅಂದ್ರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಅಂಗಡಿ ವಿರುದ್ಧ ಹೋರಾಟ ಮಾಡಿ ಜಯ ಸಾಧಿಸಿದ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ವಕ್ಫ್ ವಿರುದ್ಧ ಹೋರಾಟ ಮಾಡಿ ಜಯ ಸಾಧಿಸಿದ ಅಖಂಡ ಕರ್ನಾಟಕ ರೈತ ಸಂಘಕ್ಕೆ ತೊಲಗಿತು ತೊಲಗಿತು ನಮ್ಮ ಭೂಮಿ ನಮ್ಮ ಭೂಮಿ ರೈತರ ಭೂಮಿಯನ್ನು ರೈತರ ಭೂಮಿಯನ್ನು ನಮ್ಮ ಹಕ್ಕು ಈ ದೇಶದ ರೈತರ ನಿದ್ದೆಯನ್ನು ಗಳಿಸಿರ್ತಕ್ಕಂಥ ವಕಫ್ ಬೋರ್ಡ್ನ ಹಲ್ಲನ್ನು ಇವತ್ತು ಕಿತ್ತುವ ಮೂಲಕ ಕೇಂದ್ರ ಸರ್ಕಾರ ದೇಶದ ರೈತರ ದೊಡ್ಡ ನ್ಯಾಯವನ್ನು ಒದಗಿಸಿಕೊಟ್ಟಿದೆ. ವಕಫ್ ಬೋರ್ಡ್ನವರು ಮಾತು ಎತ್ತಿದ್ರೆ ಈ ರೈತರ ಭೂಮಿಗಳು ಅವರು ಅಲ್ಲ ನಮ್ಮ ತಿಳ್ಕೊಂಡು ಹೇಳಿ ರೈತರ ಒಂದು ಪಹಣಿ ಪತ್ರಿಕೆ ಕಾಲಂ 11ರಲ್ಲಿ ರೈತರ ಗಮನಕ್ಕೆ ತರದೇನೆ ನೋಟಿಸ್ ಕೂಡ ಕೊಡದೇನೆ ರಾತ್ರೋರಾತ್ರಿ ಉತ್ತಾರಿಯಲ್ಲಿ ಕರ್ನಾಟಕ ವಕಫ್ ಬೋರ್ಡ್ ಮಸೀದ್ ಸುನ್ನಿಯತ್ ಕೂಡಿಸುವ ಮೂಲಕ ಇಡೀ ದೇಶದ ರೈತರನ್ನ ಚಿಂತೆಗೀಡುವಂತ ಮಾಡುವಂತ ಕೆಲಸ ವಕಫ್ ಬೋರ್ಡ್ನವರು ಮಾಡಿದ್ರು. ಇದು ಗಮನಕ್ಕೆ ಬಂದ ತಕ್ಷಣ ಅಖಂಡ ಕರ್ನಾಟಕ ರೈತ ಸಂಘ ಇಡೀ ದೇಶದಲ್ಲಿ ಪ್ರಥಮ ಬಾರಿ ವಿಜಯಪುರ ಜಿಲ್ಲೆಯಿಂದ ಹೋರಾಟ ಮಾಡಿ ಕೇಂದ್ರ ಸರ್ಕಾರ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಒಂದು ಕ್ರಾಂತಿಯನ್ನು ಮಾಡಿದೆ. ಈ ಸರ್ಕಾರ ನಮ್ಮ ಹೋರಾಟಕ್ಕೆ ಎಚ್ಚೆತ್ತುಕೊಂಡು ನಿನ್ನಿನ ದಿವಸ ಲೋಕಸಭೆಯಲ್ಲಿ ವಿಧೇಯಕ ಮಂಡನೆ ಮಾಡುವ ಮೂಲಕ ಏನು ರೈತರಿಗೆ ಪ್ರಣಂಭೂತವಾಗಿ ಕಾಡ್ತಕ್ಕಂತ ಏನು ವಿಷದ ಹಲ್ಲನ್ನು ಇವತ್ತು ವಕಫ್ ಬೋರ್ಡ್ನಿಂದ ಕಿತ್ತಿದ್ದಾರೆ ಇವತ್ತು ಕೇಂದ್ರ ಸರ್ಕಾರ. ಅವರಿಗೆ ನಾವು ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ಸನ್ಮಾನ್ಯ ಮೋದಿ ಅವರಿಗೆ ಮತ್ತು ಅಮಿತ್ ಶಾ ಅವರಿಗೆ ನಾವು ಕೋಟಿ ಕೋಟಿ ಅಭಿನಂದನೆ ತಿಳಿಸಲಿಕ್ಕೆ ನಾವು ಬಯಸ್ತಾ ಇದ್ದೇವೆ. ಇದು ದೇಶದಲ್ಲೇ ಪ್ರಥಮ ಬಾರಿಗೆ ನಾವು ಹೋರಾಟ ಮಾಡಿದ್ದು ಅಖಂಡ ಕರ್ನಾಟಕ ರೈತ ಸಂಘ. ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಈ ರೀತಿಯಾದ ಇಡೀ ದೇಶದ ರೈತರ ಭೂಮಿಯನ್ನೇ ವಕಫ್ ಬೋರ್ಡ್ನವರು ಕಬಳಿಸ್ತಾರೆ, ಹಿಂಗಾಗಬಾರದು ತಿಳ್ಕೊಂಡು ಹೇಳಿ ಒಂದು ದಿಟ್ಟವಾದಂತ ಒಂದು ಹೆಜ್ಜೆಯನ್ನಿಟ್ಟು ಕಾನೂನನ್ನ ತಿದ್ದುಪಡಿ ಮಾಡುವ ಮೂಲಕ ಆ ವಕಫ್ ಬೋರ್ಡಿನ ಒಂದು ನರವನ್ನೇ ಕಟ್ಟು ಮಾಡಿದ ಬುಡವನ್ನೇ ಕೀಳುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿದೆ. ಒಂದ್ ವೇಳೆ ಇದನ್ನ ಮಾಡದೇ ಇದ್ರೆ ಇಡೀ ದೇಶದ ರೈತರು ಇವತ್ತು ಬೀದಿ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಅವ್ರ ಮಾತು ಎತ್ತಿದ್ರೆ ಎಲ್ಲಿ ಹೋಗಿ ನಿಲ್ತಾರೋ ಆ ಜಾಗ ನಮ್ಮದೇ ಅಂತಕ್ಕಂಥದ್ದು ಇವತ್ತ ಹಕ್ಕನ್ನು ಚಲಾಯಿಸುವಂತದ್ದು ಮಾಡ್ತಾ ಇದ್ರು. ಈ ದೇಶದ ಕಾನೂನನ್ನ ಇವತ್ತು ಅವ್ರು ಉಲ್ಲಂಘನೆ ಮಾಡಿದ್ರು. ಈ ದೇಶದ ಸಂವಿಧಾನ ನಮ್ಮ ಸಂಬಂಧ ಇಲ್ಲ, ಈ ದೇಶದ ಕಾನೂನು ಸಂಬಂಧ ಇಲ್ಲ. ಇವು ಎರಡಕ್ಕೂ ಪರ್ಯಾಯ ಕಾನೂನು ನಮ್ಮದೇ ಆದಂತದ್ದು ಕಾನೂನು ತಿಳ್ಕೊಂಡು ಬಹಳ ಜಿಗದಾಡ್ತಿದ್ರು ವಕಫ್ ಬೋರ್ಡ್ನವರು. ಅಂತ ಜಿಗದಾಡುವಂತ ಇವತ್ತ ಮೇನ್ ಮುಖ್ಯ ನರವನ್ನ ಇವತ್ತು ಕೇಂದ್ರ ಸರ್ಕಾರ ಕಟ್ ಮಾಡಿದೆ. ನಮ್ಮ ಹೋರಾಟಕ್ಕೆ ಇವತ್ತ ಜಯ ಸಿಕ್ಕಿದೆ, ನಮ್ಮ ಬಹಳ ಇವತ್ತು ಖುಷಿ ತಂದು ಕೊಟ್ಟಿದೆ. ಅದೇ ಕಾರಣಕ್ಕಾಗಿ ಇವತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘ ವತಿಯಿಂದ ನಾವು ಸಿಹಿ ಹಂಚುವ ಮೂಲಕ ಇವತ್ತು ಸಂಭ್ರಮ ಆಚರಣೆ ಮಾಡ್ತೇವೆ. ಇವತ್ತಿನ ದಿವಸ ನಾವು ಒಂದು ಹಬ್ಬದ ವಾತಾವರಣ ತಿಳಬಹುದು ನಮ್ಮ ರೈತರಿಗೆ. ಯಾಕಂದ್ರೆ ರೈತ ಕುಲನೇ ಇವತ್ತ ಉಳಿತು, ಇವತ್ತ ಇರತಕ್ಕಂಥ ಅಲ್ಪ ಸ್ವಲ್ಪ ಭೂಮಿನೇ ಇವತ್ತ ಕಸಿದುಕೊಳ್ಳುವಂತ ಕೆಲಸ. ಭೂಮಿ ಅಷ್ಟೇ ಅಲ್ಲ, ನಾಡಿನ ಮಠಾಧೀಶರ ಮಠಗಳು ಕೂಡ ಇವತ್ತ ನಮ್ಮ ವಕಫಿಗೆ ಸಂಬಂಧಪಟ್ಟಿಕೊಂಡು ವಾದ ಮಾಡಿ ಅವರಿಗೂ ಕೂಡ ಒಂದು ಹೊರಗೆ ಹಾಕುವಂತ ಕೆಲಸ ಮಾಡ್ತಾ ಇದ್ರು. ಈ ನಾಡಿನ ಮಠಾಧೀಶರು ಕೂಡ ಎಲ್ಲರೂ ಒಕ್ಕಟ್ಟಾಗಿ ನಮ್ಮ ಬೆಂಬಲಾಗಿ ನಿಂತುಕೊಂಡು ಇವತ್ತ ಹೋರಾಟ ಮಾಡಿದ್ದಕ್ಕಾಗಿ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ತಕ್ಕ ಪಾಠವನ್ನ ವಕಫ್ ಬೋರ್ಡ್ ಇನ್ನು ಯಾವ ಕಾಲಕ್ಕೂ ಅವರು ಕೈ ಹಾಕುವಂಗ ಪರಿಸ್ಥಿತಿ ಇಲ್ಲ. ಇನ್ನೇನೇ ಇದ್ರು ಕೂಡ ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ನಮ್ಮ ದೇಶದ ಕಾನೂನು ಯಾವ ರೀತಿ ಹೇಳ್ತದೋ ಆ ರೀತಿಯಾಗಿ ಇವರು ಬದುಕಬೇಕು ಅಂತ ಒಂದು ಕಾನೂನು ಜಾರಿ ಮಾಡುವ ಮೂಲಕ ಇಡೀ ದೇಶದ ರೈತರ ಒಂದು ಕೃಷಿ ಭೂಮಿಯನ್ನು ಉಳಿಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ನಮ್ಗೆ ಬಹಳ ಖುಷಿ ತಂದಿರತಕ್ಕಂಥ ವಿಚಾರದ ಅವರಿಗೆ ನಾವು ಪ್ರಥಮ ಬಾರಿಗೆ ಇವತ್ತು ಅಭಿನಂದನೆ ಸಲ್ಲಿಸ್ತೇವೆ. ಅದೇ ರೀತಿಯಾಗಿ ನಮ್ಮ ಹೋರಾಟವನ್ನ ಸರ್ಕಾರದ ಗಮನ ಸೆಳೆಯಲಿಕ್ಕೆ ಎಲ್ಲ ದೃಶ್ಯ ಮಾಧ್ಯಮದವರು ಕೂಡ ಸಾಕಷ್ಟು ಪ್ರಚಾರವನ್ನು ಕೊಟ್ಟು ಕೇಂದ್ರ ಸರ್ಕಾರವನ್ನು ಎಚ್ಚೆತ್ತುಗೊಳಿಸಿ ಕೆಲಸ ಮಾಡಲಿಕ್ಕೆ ತಾವು ಕೂಡ ಒಂದು ಮುಂಚೂಣಿಯಲ್ಲಿ ಕೆಲಸ ಮಾಡಿದಿರಿ. ತಮಗೂ ಕೂಡ ಅಖಂಡ ಕರ್ನಾಟಕ ರೈತ ಸಂಘದ ವತಿಯಿಂದ ಕೋಟಿ ಕೋಟಿ ಅಭಿನಂದನೆಯನ್ನು ಕೂಡ ನಾನು ತಿಳಿಸಲಿಕ್ಕೆ ನಾನು ಬಯಸಿದ್ದೇನೆ. ಅರವಿಂದ್ ಕುಲಕರ್ಣಿ, ಅಖಂಡ ಕರ್ನಾಟಕ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.